ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಕೇಂದ್ರ ಸಚಿವರಾಗಿರುವ ಶೋಭಾ ಕರಂದ್ಲಾಜೆ ಅವರು ನಮ್ಮೊಂದಿಗಿದ್ದಾರೆ. ಚುನಾವಣಾ ಕಣಕ್ಕೆ ಅವರು ಈಗ ಧುಮುಕ್ತಾ ಇದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಇದ್ದಾರೆ. ಅವರ ಚುನಾವಣಾ ಪ್ರಚಾರ ಕಾರ್ಯ ಹೇಗೆ ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾವು ಬಂದಿದ್ದೀರಾ, ಚುನಾವಣಾ ಕಾರ್ಯವನ್ನು ನಡೆಸ್ತಾ ಇದ್ದೀರಾ, ಯಾವ ರೀತಿ ಪ್ರಚಾರ ಸಾಗ್ತಾ ಇದೆ? ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ನಾವು ದಾಸರಹಳ್ಳಿಗೆ ಭೇಟಿ ಕೊಟ್ವಿ, ಯಶವಂತಪುರಕ್ಕೆ ಭೇಟಿ ಕೊಟ್ವಿ, ಮಹಾಲಕ್ಷ್ಮಿ ಲೇಔಟ್ಗೆ ಹೋಗಿದ್ವಿ. ನಿನ್ನೆ ಬಹಳ ದೊಡ್ಡ ಕಾರ್ಯಕರ್ತರ ಸಭೆ KR ಆಗಿದೆ, ಪುಲಕೇಶಿ ನಗರದಲ್ಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಹಳ ದೊಡ್ಡ ಒಂದು ಫೈಟ್ ಅನ್ನು ನಮಗೆ ಕೊಟ್ಟಂತವರು ಜವರೇಗೌಡರು. ಇವತ್ತು NDA ಜೊತೆ JDS ಬಂದಿದೆ. ಜವರೇಗೌಡರ ಮನೆಗೆ ಹೋಗಿದ್ವಿ. ಅಲ್ಲಿ ಅವರ ಎಲ್ಲ ಮುಖಂಡರನ್ನ ಮತ್ತು ಪ್ರಮುಖ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂತ ಮುಖಂಡರನ್ನ ಇವತ್ತು ಸೇರಿಸಿದ್ರು. ಇವತ್ತು ಅವರೆಲ್ಲ ಕಾರ್ಯಕರ್ತರು ಮತ್ತು ವೋಟರ್ಸ್ ಅನ್ನ ನಮ್ಮ ಜೊತೆ ಜೋಡಿಸುವ ಕೆಲಸವನ್ನು ಕೂಡ ಜವರೇಗೌಡರು ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಬಂಡಾಯದ ವಿಚಾರಗಳು, ಒಂದಷ್ಟು ಬೇರೆ ಬೇರೆ ಮಾತುಗಳು ಕೇಳಿಬಂದಿತ್ತು. ಈಗ ಸನ್ನಿವೇಶ ಬದಲಾಗ್ತಾ ಇದೆ, ತಮ್ಗೆ ಯಾವ ರೀತಿ ಪ್ರತಿಸ್ಪಂದನೆ ಸಿಗ್ತಾ ಇದೆ? ಮುಖ್ಯವಾಗಿ ಇವತ್ತು ಬಂಡಾಯ ಅನ್ನೋದಕ್ಕಿಂತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಇಲ್ಲಿ ಯಾರ್ಯಾರು ಕಾರ್ಯಕರ್ತರು ನಿಂತಿದ್ದಾರೆ ಅವರೆಲ್ಲರಿಗೆ ಕೂಡ ಟಿಕೆಟ್ ಕೇಳುವ ಹಕ್ಕಿದೆ. ಆದರೆ ಟಿಕೆಟ್ ಒಬ್ಬರಿಗೆ ಸಿಗೋದು, ಸಿಕ್ಕ ಮೇಲೆ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತಾರೆ, ಅಭ್ಯರ್ಥಿಗೆ ಕೆಲಸ ಮಾಡ್ತಾರೆ. ಅದು ಬೆಂಗಳೂರು ಉತ್ತರದಲ್ಲೂ ಆಗ್ತಾ ಇದೆ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಎಲ್ಲಿ ಬೇರೆ ಬೇರೆ ಜನ ಟಿಕೆಟನ್ನು ಕೇಳಿದ್ರು ಅವರಿಗೆ ಕೂಡ ಸಮಾಧಾನಗೊಳಿಸಿ ಅಭ್ಯರ್ಥಿಗೆ ಕೆಲಸ ಮಾಡುವ ರೀತಿಯಲ್ಲಿ ಮನವೊಲಿಸುವಂತ ಕೆಲಸವನ್ನ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಅಂದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗ ಆ ಕ್ಷೇತ್ರಕ್ಕೆ ಹೊಸ ಸಂಸದರಾಗಿ ತಾವು ಕಾಣಿಸ್ಕೊಳ್ತಾ ಇದ್ದೀರಾ, ತಮ್ಮನ್ನ ಯಾಕೆ ಈ ಕ್ಷೇತ್ರದ ಜನ ಬೆಂಬಲಿಸಬೇಕು? ಬೆಂಗಳೂರು ಉತ್ತರ ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ನನಗೆ ಅನ್ಸುತ್ತೆ ದೇಶದಲ್ಲಿ ಅತ್ಯಂತ ಹೆಚ್ಚು ವೋಟರ್ಸ್ ಇರುವಂತ, ಸುಮಾರು 32 ಲಕ್ಷ ವೋಟರ್ಸ್ ಇರುವಂತ ಒಂದು ಕ್ಷೇತ್ರ ಇದು. ಬೆಂಗಳೂರು ನಮ್ಮ ಸ್ಟ್ರಾಟಜಿಕ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಪ್ರಾಮುಖ್ಯವಾದ್ದು. ಇಲ್ಲಿ ಹೋರಾಟಗಾರರು ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಯಾವುದು ಆಗ್ತಾ ಇದೆ ಅಂತ ಜನ ಕೇಳುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಮುಖ್ಯವಾಗಿ ಇಷ್ಟು ದೊಡ್ಡ ವೋಟರ್ಸನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಯಾವುದೋ ಮಹಿಳೆ ಬೇಕು ಅನ್ನುವಂಥ ಕಾರಣಕ್ಕಾಗಿ ಹಿರಿಯರು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಹಿಂದೆ ಯಶವಂತಪುರದಲ್ಲಿ ನಾನು MLA ಆಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಪರಿಚಯ ಇದೆ. ಒಬ್ಬಳು ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಪಕ್ಷದ ಸಂಘಟನೆ ಕೆಲಸ ಮಾಡುವಂಥದ್ದು ಕೂಡ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಂದು ಸಾರಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ದೊಡ್ಡ ಜವಾಬ್ದಾರಿ ಇದೆ. ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾತು. ನಾನು ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತೇನೆ, ಹಿರಿಯರು ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ, ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ, ಹಾಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತಹ ಕಾರ್ಯದಲ್ಲಿ ನಾನು ಭಾಗಿಯಾಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ನಾಗೇಶ್ ಜೊತೆ ರಾಕೇಶ್, TV5 ಬೆಂಗಳೂರು.